ವಾಸುದೇವ ದೀನ ದಯಾನಿಧಿ ನೀನಲ್ಲದ ಹೊರತು ಮತ್ತೆ ಗತಿಯಾರ ದೇವ. ಆತ್ಮೀಯ ಸಜ್ಜನರಿಂದ ಪ್ರತ್ಯೇಕಿಸಲ್ಪಟ್ಟೆ ನನ್ನ ಕೈ ಹಿಡಿದ ಕೈಗಳು ಭೋಗ ವಸ್ತುವಿನಂತೆ ನನ್ನನ್ನು ಬಲವಾಗಿರಿಸುವುದು. ಆಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಕ್ಷಮ ಅಪಮಾನಿತನಾದನು. ಕದ್ದ ಕಳ್ಳನಂತೆ ಕಾಡಿನಿಂದ ಕಾಡಿಗೆ ಹರಿದುತ್ತಾಯಿತು. ಆ ಕೀಚಕನಿಂದ ಅಪಮಾನವನ್ನು ಸಹಿಸಿದೆನು. ಕೊನೆಗೆ 2 ದಿನವಾದರೂ ಸುಖವಾಗಿ ನೋಡುವೆಂದುಕೊಂಡರೆ ಹೆಜ್ಜೆಗೂ ಅಪಮಾನ. ಛೇದಿದಾತ, ಈ ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನನ್ನು ಬರ್ತಿರ್ಬೇಕು. ಈ ಹೇಗೆ ಚಿಂತಾಮುಖಳಾಗಿದೆ. ಏನಾಯ್ತು ಈ ದಿನ ನೀನೇಗೆ ನಿಷ್ಕಾರಣವಾಗಿ ಅಳುತ್ತೀವೆಲ್ಲ ನನ್ನೊಡನೆ ತಿಳಿಸಬಾರದೆ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಹೆಳವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅದಕ್ಕೆ ಸರಿಯಾಗಿ ಪ್ರತಿಕಾರ ತೋರಿಸಬೇಕು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ಬಟ್ಟೆಗಳಿಗಾಗಿ ಅನ್ಯರ ಆಶ್ರಯವನ್ನು ಪಡೆಯಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪರರ ಆಶ್ರಯ ಬೇಕು. ಛೇ ಪರಮೇಶ್ವರ, ಈ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಆರ್ಯ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳ ಋಷಿಗಳ ಆಜ್ಞೆ. ಏನು ಪತ್ನಿಯನ್ನು ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ನಿಮ್ಮಂತಹ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ಆರ್ಯ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪಾಂಚಾಲಿ
ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಅಪೇಕ್ಷಿಸುತ್ತಿರುವೆಯಾ? ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಇಷ್ಟೇ ಆಗಲಿ, ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವೆನು. ಈ ದಿನ ಹಸ್ತಿನಾಭಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ದುರುಳ ಗೌರವನ ಹೆಂಡತಿಯಾದ ಭಾನುಮತಿಯೂ ಬಂದಿದ್ದಳು. 5 ಗ್ರಾಮಗಳನ್ನು ಬೇಡಲು ದೂತನನ್ನು ಕಳಿಸಿರುವರು. ಹಾಗಲಾದರೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವೆ ಎಂದು ನನ್ನನ್ನು ನೋಡಿ ಅಪಾಸ್ಯ ಮಾಡಿ ನಕ್ಕಡು ದೇವ. ದುರ್ಯೋಧನ ಪುನಃ ಸಂಧಿಯ ಪ್ರಯತ್ನ, ಅದರ ಉದ್ದೇಶ ಸಂಧಿಯಲ್ಲ ತಾನೇ? ನನ್ನ ಉದ್ದೇಶ ಬಲವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೆಯರ ಸರಸ ಸಲ್ಲಾಪದಲ್ಲಿ ಮಗ್ನನಾದ ಯುದ್ಧವನ್ನು ಮರೆಯುವುದು ಸಹಜ. ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ಅರ್ಜುನನು ದ್ವಾರಕಿಯಿಂದ ಹಿಂದಿರುಗಿದಾಗಲೇ ನಾನು ಈಗಾಗಬಹುದೆಂದು ತಿಳಿದೆ. ಸರಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು? ನಿನ್ನ ಮುಡಿಯನ್ನು ಕೇಳೆ ಭಾನುಮತಿ, ನಿನ್ನ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಕೇಶರಾಶಿಯನ್ನು ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆ ಏನೆಂಬುದನ್ನು ಮುಗಿಸಿದೆ. ಪ್ರಿಯ, ನೆನಪಿದೆಯೇ? ಒಂದು ದಿನ ಈ ನನ್ನ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದ್ದು ಓದಿಸಿದ್ದು. ಅದು ಇಂದಿನ ಮಾತು. ಪಾಂಚಾಲಿ, ಅಗ್ರಜನ ಕೌರವನ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಹೇಳು. ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಮರೆತು ನಿನ್ನವರಿಗಾಗಿ ಮತ್ತೆ ಆರಿಸಲು ಸಾಧ್ಯವಿಲ್ಲ. ಹೌದು ಅರ್ಜುನ, ಈ ಸಾರಿ ಭೀಮಸೇನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಬೇರೆ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನ ಆಗಾಗ ಹೇಳ್ತಿದ್ದ. ಅರ್ಜುನ, ಆ ಕೌರವನ ಯುದ್ಧಕ್ಕಿಂತ ಈ ಭೀಮಸೇನನ ಕೋಪವನ್ನು ತಡೆಯುವುದೇ ನನಗೊಂದು ಅಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪ ಬೇಕೆ? Bye.
ಸಮಸ್ಯೆಯಿಂದ ಸೋಲಾಯ್ತದ್ದು ದುಃಖಿಸಬೇಡ. ನಾನು ನಿಜ ವೃತ್ತಾಂತವನ್ನು ತಿಳಿದುಕೊಳ್ಳಲು ಕಾತರಿಸಿದೆ. ನಾನು ನಿಮ್ಮ ಅಗ್ರಜನಲ್ಲವೇ? ಪಾಂಚಾಲಿ ಸಮಾಚಾರವೇ? ಅಣ್ಣನು ಏಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರಿಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಾರದೆ? ಅಣ್ಣ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಈ ಅರ್ಜುನನ ಎದುರಿನಲ್ಲಿ ಮಾತನ್ನು ಹೇಳಬೇಕಿದ್ದಿರುವನು. ಅದೀಗ ಎಲ್ಲರ ಮುಂದೆ ಹೇಳುವನ್ನು ಕೇಳಿ. ಸಂಧಿಯ ಪ್ರಸ್ತಾಪವು ನಿಮಗೆ ಸರಿಯಾಗಿರಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ನಕುಲ ಸಹದೇವರು ಸುಮ್ಮನೆ ಹೋದರು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿದರು. ಅಗ್ರಜ, ಕಂಡವರ ಮನೆಯ ಬಾಗಿಲಲ್ಲಿ ದರಿದ್ರ ಭಿಕ್ಷಕರತೆ ಭಿಕ್ಷಾಟನೆ ಮಾಡಲು ಆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು, ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬಯಸುವುದಿಲ್ಲ. ನಾನು ಯುದ್ಧವನ್ನೇ, ಈ ನನ್ನ ಗದೆ ಗುರುಕುಲ ಸಮೂಹವನ್ನೇ ನಾಶ ಮಾಡಬಲ್ಲದು. ಮಾಡಿದ ಪ್ರತಿಜ್ಞೆಯಂತೆ ನಡೆಯುತ್ತೇನೆ, ನಡೆಯಲು ತೀರುತ್ತೇನೆ. ಅಣ್ಣ ಕೋಪ ಮಾಡಬೇಡ. ಅಗ್ರಜನು ಧರ್ಮಜನ ಮಾತು ನಿರಾಕರಿಸುವುದು ಧರ್ಮ ಸಮ್ಮತವೇ? ಸತ್ಯದಿಂದ ವ್ಯರ್ಥದ ಬಯಕೆಯನ್ನು ನಿರ್ಧರಿಸುವುದು ಬೇಡ. ಆತನ ಮಾತಿನಂತೆ ಪಾಲಿಸೋಣ. ಇದಕ್ಕೆ ಏನು ಹೇಳಿದೆ ಪಾಂಚಾಲಿ? ಧರ್ಮ ಎಂದು ಸಂಬೋಧಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಬರ್ತಿರವರಲ್ಲ. ಅಯ್ಯೋ, ನೀವೆಂದಿಗೆ ವೀರರಾಗುವಿರೋ? ನಾವೀರ ಕಾಣಿ. ಪಾಂಚಾಲಿ, ಇದರಂತೆ ಶಾಂತಿಯನ್ನು ರಕ್ಷಣೆಯನ್ನು ಕ್ಷತ್ರಿಯರ ಪ್ರಥಮ ಕರ್ತವ್ಯ. ನಾವೀಗ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗಿದೆ. ಶಾಂತನಾಗಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಹೊಂದಿದ್ದೀರಿ. ಕುಲ ಪುರೋಹಿತನಾದ ದೌಮ್ಯನನ್ನು ಸಂಧಿಗಾಗಿ ಕಳಿಸುವುದು ಮದುವೆ ಹೌದಣಪೂರ್ಣವಲ್ಲವೆಂಬ ವಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿರುವರಲ್ಲ, ಅದೇ ನನ್ನ ಚಿಂತೆಯಾಗಿದೆ. ಏನೇ ಕೋಲಾಹಲ?
ಏನಾಯ್ತು? ಪಾಂಡುಪುತ್ರರ ಪ್ರಣಾಮಗಳನ್ನು ಮಂಗಳವಾಗಲಿ. ಕೃಷ್ಣ, ನನ್ನದು ಒಂದು ನಮಸ್ಕಾರವಿದೆ. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವು ಏನಾಯ್ತು? ಹೋಗಿದ್ದವನ ಕೃಷ್ಣನಲ್ಲವೇ? ಅಂದರೆ ರಾಜ್ಯಸಭೆಯಲ್ಲಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದರು. ದೇವ, ಉಪಚಾರದ ಉಪಯುಕ್ತದ ಮಾತುಗಳಿಂದ ಕಾಲಹರಣ ಮಾಡುವುದು ಬೇಡ. ನಡೆದ ರಾಜ್ಯಸಭೆಯಲ್ಲಿ ಏನಾಯಿತು ಎಂದು ತಿಳಿಸು. ಮಾಧವ, ಸಂಧಿ ವಿಚಾರವು ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ಬರೀ ಸಂಧ್ಯೆಯ ಚರ್ಚೆ ಮಾತ್ರ. ಬಂಧಿಸಿ ತರುವಂತ ಅಭೇದ್ಯ ಸಾಹಸ ಪ್ರಸಂಗವೇ ಇಲ್ಲ. ಇಲ್ಲವೇ ಇಲ್ಲ. ಆದರೂ ಚಿಂತೆ ಇಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋಚಿದ್ದನ್ನು ನಾವು ಮಾಡುವುದು. ಪ್ರಿಯ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಅವಸರ ಕಣ್ಣ, ಸ್ವಲ್ಪ ಸಮಾಧಾನ ಬಂದಿರು. ಕ್ಷತ್ರಿಯರಿಗೆ ಸಭೆಯಲ್ಲಿ ಏನೇನು ನಡೆಯಿತು? ನಿನ್ನ ವಿಚಾರವನ್ನೇ ತಿಳಿಸಿರುವೆನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಪರಮಾತ್ಮ? ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಇನ್ನೂ ಮುಂತಾದವರು. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಲಾರೆ. ಯಾಕೆ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಇರುವವರೆಗೂ ಬದುಕಿದ್ದರೆ ನಿನ್ನ ಸೇಡನ್ನು ತಿಳಿಸಿಬಿಡೆವು. ನೀನು ನಿಜವಾಗಿಯೂ ರಂಭಪತಿಯೇ ಸರಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ನಕ್ಕಶಿಯನ್ನು ಆಳಲು ಹೇಗೆ ಸಾಧ್ಯ? ಕೃಷ್ಣ, ಈಗ ತಿಳಿಯಿತು. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನ ಕೈಗೆ ಬಳೆ ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸುವ ಯಾದವಾಗುತ್ತದೆ. ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶವು? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ನಿನಗೆ ಸಂಬಂಧಿಸಿದ ವಿಚಾರ ಹೊಂದಿದೆ ಎಂದು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯನಾದ ಈ ಚಂಡ ಭೀಮನಿಗೆ ಅದೆಂತಹ ಸಂಬಂಧವಿರುವುದಯ್ಯ? ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಸಂಧಿಯ ಸುದ್ದಿ ನನಗೆ ಒಪ್ಪದು. ನೀನು ಒಪ್ಪುವಂತಹ ವಿಚಾರ ಒಂದಿದೆಯಯ್ಯ. ಆ ದುರ್ಯೋಧನ ಅದನ್ನು ಹೇಳಿ ಕಳಿಸಿರುವರು. ಚಲವರ್ಧನ, ಇಲ್ಲದ ಸಲದ ಮಾತುಗಳನ್ನು ಆಡುತ್ತಿರುವ ಆ ಕೂಡರ ವಿರೋಧವನ್ನು ತಿಳಿಯದೆ ಕಾತರಿಸುವ ಅಣ್ಣನಾದ ಭೀಮಸೇನನಿಗೆ ಹೇಳಿದರೆ ಶಾಂತರಾಗುವುದು. ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ವಿಷ್ಣು, ಪರಿಹಾಸ್ಯಬೇಕಯ್ಯ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದಯ್ಯ. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಓಹೋ, ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಕ್ಷಣಕಾಲ ಮಾತ್ರ. ಸರಿ. ಆ ಗದೆಯನ್ನು ಆ ಪಾರ್ಶ್ವದಲ್ಲಿಡು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೊಂಡು ತಂಗಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿದ್ದೇನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರು ಮೇಲೆ ಎಡೆಮುರಿ ಪಡಿಸುವುದರಲ್ಲಿ ಮಹಾಪರಿಣತಿಯಂತೆ ಅದರಂತೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ನಿನಗೆ ಆ ಭೀಮಸೇನ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು.